ಸ್ಟಾರ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಗೆ ತಲೆದಂಡ ಆಗಿತ್ತು, ತಲೆ ಬಿಸಿನ ಮಾಡ್ತಿತ್ತು, ಟೆನ್ಷನ್ ಅನ್ನ ಕೊಡ್ತಾ ಇತ್ತು. ಇದ್ಯಾವ ಮುಗಿಯತ್ತಪ್ಪ, ಯಾವ ಕ್ಲೀನ್ ಚಿಟ್ ಸಿಗುತ್ತಪ್ಪ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಬಣ ಮತ್ತೆ ಸಿದ್ದು ಪ್ರೀತಿಸುವಂತ ಅಭಿಮಾನಿಗಳು ಕೂಡ ಎಲ್ಲರೂ ವೇಟಿಂಗ್ ಅಲ್ಲಿ ಇದ್ರು. ಸೊ ಅದಕ್ಕೆ ತಕ್ಕಂತೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತ ಈ ಒಂದು ರಿಪೋರ್ಟ್ ಈಗ ಈ ಎಲ್ಲರಿಗೂ ಕೂಡ ಈಗ ಸಂಭ್ರಮದ ವಾತಾವರಣ ಕ್ರಿಯೇಟ್ ಮಾಡಿದೆ. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಅವರು ಏನಾದ್ರೂ ಈ ಮೂಡಾ ಕೇಸ್ ನಲ್ಲಿ ಫಿಟ್ ಆಗ್ಬಿಟ್ರೆ, ಅವ್ರಿಗೆ ಕಾನೂನಾತ್ಮಕ ಶಿಕ್ಷೆಗೆ ಒಳಗಾಗ್ಬಿಟ್ರೆ ಆಗ ರಾಜೀನಾಮೆನ ಕೊಡ್ಲೇಬೇಕಾಗುತ್ತೆ. ಸೊ ರಾಜೀನಾಮೆ ಕೊಟ್ರೆ ಯಾರಾಗ್ಬೇಕು ಸಿಎಂ ಅಂತ ಪ್ರಶ್ನೆ ಬಂದಾಗ ನಾನು ಅಂತ ಹೇಳಿ ರೆಡಿ ಆಗಿದ್ರು. ಈಗ ಆಲ್ರೆಡಿ ತಯಾರಿಯನ್ನ ನಡೆಸಿದ್ರಲ್ಲ, ಸೊ ಅವರೆಲ್ಲರ ಕನಸಿಗೂ ಈಗ ತಣ್ಣೀರೆರೆಸಿದಂಗಾಗಿದೆ. ಸೊ ಈಗ ಮೂಡಾ ಕೇಸ್ ನಿಂದ ಬಚಾವ್ ಆಗಿರುವಂತ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಏನಂತ ಅಂತಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಅವರ ಅಂಡರ್ ಅಲ್ಲೇ ಬರ್ತಾರೆ. ಸೊ ಹೀಗಾಗಿ ಅವರ ಫೇವರಿಸಂ ಮಾಡಿದ್ದಾರೆ, ಹಾಗಾಗಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿಯೇ ತನಿಖೆಯನ್ನ ಮಾಡಿದ್ದಾರೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಪ್ರೀತಿಸುವಂತ ವರ್ಗ ಸಂಭ್ರಮದಲ್ಲಿದ್ದಾರೆ. ಏನೇನಾಗ್ತಾ ಇದೆ, ಯಾವ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತಹ ನೋಟಿಸ್ ಹೇಗಿತ್ತು, ಮತ್ತೆ ರಿಪೋರ್ಟ್ ಹೇಗಿತ್ತು, ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ನಾಳೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸೋರಿದ್ದಾರೆ, ಅದರ ಬಗ್ಗೆ ಮಾತಾಡೋಣ. ಅದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಈಗ ಬಂದಿರುವಂತ ಈ ರಿಪೋರ್ಟ್ ನ ಬೆನ್ನಲ್ಲೇ ಮುಂದೆ ಅವರು ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಸೊ ಹೀಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಕಳೆದ ಬಾರಿ ಕೋರ್ಟ್ ಮೊರೆ ಹೋಗಿದ್ರು. ಏನಂತ, ಲೋಕಾಯುಕ್ತ ಸಿದ್ದರಾಮಯ್ಯ ಅವರ ಅಂಡರ್ ನಲ್ಲಿ ಕೆಲಸ ಮಾಡುವಂತದ್ದು. ಸೊ ಆ ಅಧಿಕಾರಿಗಳೆಲ್ಲ ಸಿದ್ದರಾಮಯ್ಯ ಅವರ ಫೇವರ್ ಮಾಡ್ತಾರೆ. ಸೊ ಹೀಗಾಗಿ ನನಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ, ಸಿಬಿಐಗೆ ಹೋಗ್ತೀನಿ ಅಂತ ಹೇಳಿ ಸಿಬಿಐ ತನಿಖೆ ಮಾಡ್ಬೇಕು, ಅದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಏನ್ ರಿಯಾಕ್ಟ್ ಮಾಡಿತ್ತು ಅಂತಂದ್ರೆ, ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ, ಅದು ಸ್ವತಂತ್ರವಾಗಿ ಕಾರ್ಯ ನಿರ್ವಹಿಸುವುದಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ. ಸೊ ಹೀಗಾಗಿ ಸಿಬಿಐ ತನಿಖೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಬರ್ಲಿ ಲೋಕಾಯುಕ್ತ ಅವರ ರಿಪೋರ್ಟ್ ಬರ್ಲಿ, ಬಂದ ನಂತರ ಮುಂದೆ ಕ್ರಮ ತೆಗೆದುಕೊಳ್ಳೋಣ, ಮುಂದೆ ಒಂದು ಸ್ಟೆಪ್ ತೆಗೆದುಕೊಳ್ಳೋಣ ಅಂತ ಹೇಳಿ ಹೈಕೋರ್ಟ್ ಈ ಒಂದು ಆದೇಶವನ್ನ ಕೊಟ್ಟಿತ್ತು. ಸೊ ಅಲ್ಲಿಂದ ಲೋಕಾಯುಕ್ತ ಅಧಿಕಾರಿಗಳು ಏನು ಈ ಒಂದು ತನಿಖೆಯನ್ನ ನಡೆಸ್ತಾ ಇದ್ರಲ್ಲ, ಸೊ ಆ ತನಿಖೆ ಮತ್ತೆ ಅವರು ಮುಂದುವರಿಸಿದ್ರು. ಈಗೇನಾಯ್ತು ಅಂತಂದ್ರೆ, ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತಹ ರಿಪೋರ್ಟ್ ಏನು, ಅವರು ಕ್ಲೀನ್ ಚೀಟ್ ಕೊಟ್ಟಿರೋ ಕಾರಣ ಏನು, ಸೊ ತದನಂತರ ಲೋಕಾಯುಕ್ತ ಅಧಿಕಾರಿಗಳು ಈ ಮೂಡ ಹಗರಣ ಏನ್ ತನಿಖೆಯನ್ನ ಮಾಡ್ತಾ ಇದ್ರಲ್ಲ, ಸೊ ಅವರ ತನಿಖೆಯನ್ನ ಮುಂದುವರಿಸಿದ್ರು, ಅವ್ರ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರು. ಆದ್ರೆ ಇವತ್ತು ಅಚ್ಚರಿಯಾಗಿ ಕೇಳ್ಬರ್ತಾ ಇರುವಂತಹ ಹೇಳಿಕೆ ಮತ್ತು ವಿಷಯ ಏನು ಅಂತಂದ್ರೆ, ಸಿದ್ದರಾಮಯ್ಯ ಅವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚೀಟ್ ಸಿಕ್ಕಿದೆ ಅಂತೆ, ಅವ್ರದ್ದೇನು ತಪ್ಪೇ ಇಲ್ಲ, ಅವ್ರು ಯಾವುದೇ ರೀತಿಯಾದಂತ ಪ್ರಭಾವವನ್ನ ಬೀರಿಲ್ಲ ಈ ಒಂದು ಪ್ರಕರಣದಲ್ಲಿ. ಸೊ ಈ ಒಂದು ವಿಚಾರ ಒಂದಷ್ಟು ಜನ ಒಪ್ಕೊಳ್ತಿದ್ದಾರೆ, ಇನ್ನೊಂದಷ್ಟು ಜನ ಒಪ್ಕೊಳ್ತಾ ಇಲ್ಲ. ಒಂದಷ್ಟು ಜನ ಏನು ಅಂತಂದ್ರೆ, ಮೂಡ ಹಗರಣವನ್ನ ಸರಿಯಾಗಿ ತನಿಖೆಯನ್ನ ಮಾಡೋದ್ರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವಿಫಲರಾಗಿದ್ದಾರೆ, ಸಿದ್ದರಾಮಯ್ಯ ಅವರನ್ನ ಫೇವರ್ ಮಾಡಿದ್ದಾರೆ ಅಂತಿದ್ದಾರೆ. ಇನ್ನೊಂದಷ್ಟು ಜನ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿ ತನಿಖೆ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರದ್ದು ಏನು ತಪ್ಪಿಲ್ಲ, ಅವ್ರು ಯಾವುದೇ ರೀತಿಯಾದಂತ ಪ್ರಭಾವವನ್ನ ಬೀರಿಲ್ಲ, ಸೊ ಅವ್ರು ತಪ್ಪಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ನಾಳೆ ಕೋರ್ಟ್ಗೆ ಅವರು ಬಿ ರಿಪೋರ್ಟ್ ಅನ್ನ ಸಲ್ಲಿಸಲಿಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ಇನ್ನೊಂದಷ್ಟು ವರ್ಗ ಮಾತಾಡ್ತಾ ಇದ್ದಾರೆ. ಈ ಲೋಕಾಯುಕ್ತವರು ಯಾವ ಮಾನದಂಡದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಅನ್ನ ಕೊಟ್ರು, ಮತ್ತೆ ಸಿದ್ದರಾಮಯ್ಯ ಅವ್ರದ್ದು ತಪ್ಪೇ ಇಲ್ಲ ಅಂತ ಹೇಳಿ ಹೇಗ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಕುರಿತಾದ ಒಂದಿಷ್ಟು ಡೀಟೇಲ್ಸ್ ನ ನೋಡ್ಕೊಂತಾ ಹೋಗೋಣ. ಇವತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸ್ ಬಂದಿರತ್ತೆ. ಆ ನೋಟಿಸ್ ಅಲ್ಲಿ ಏನೇನೆಲ್ಲ ಇರತ್ತೆ ಅಂತಂದ್ರೆ, A1 ನಿಂದ ಹಿಡಿದು A4 ವರೆಗೂ ಆರೋಪಿಗಳು ಯಾರೆಲ್ಲ ಇದಾರಲ್ಲ, A1 ಸಿಎಂ ಸಿದ್ದರಾಮಯ್ಯ ಅವರು, A2 ಸಿಎಂ ಸಿದ್ದರಾಮಯ್ಯ ಅವರ ಮಡದಿ ಪಾರ್ವತಿ, ಮತ್ತೆ A3 ಅಂತಂದ್ರೆ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರು, ಮತ್ತೊಂದು ಕಡೆ A4 ಅಂತಂದ್ರೆ ಆ ಭೂಮಿ ಮಾಲೀಕ ದೇವರಾಜ್ ಅವರು. ಸೊ ಈ ಮೇಲ್ಕಂಡಂತಹ ವ್ಯಕ್ತಿಗಳು ಈ ಒಂದು ಮೂಡ ಹಗರಣದಲ್ಲಿ ಇವ್ರದ್ದು ಯಾರ್ದು ಕೂಡ ಪ್ರಭಾವ ಇಲ್ಲ, ಕೈ ಚಳಕ ಇಲ್ಲ, ಇವ್ರದ್ದು ಏನು ತಪ್ಪೇ ಇಲ್ಲ ಅಂತ ಹೇಳಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಹೊರಡಿಸಿರುವಂತಹ ಘೋಷಣೆ, ಈ ಒಂದು ಕ್ಲೀನ್ ಚೀಟ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ ಕಾರಣಕ್ಕೆ ಹೆಂಗೆ ಅಂತಂದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುರಿತಾದಂತ ಯಾವುದೇ ರೀತಿಯಾದಂತ ಪ್ರಭಾವ ಇಲ್ಲ, ಅದರ ಜೊತೆಗೆ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೂ ಕೂಡ ಒಂದು ಸಾಕ್ಷಿ ಕೂಡ ಇಲ್ಲ. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನ ತನಿಖೆ ಮಾಡುವ ಅವಶ್ಯಕತೆನೇ ಇಲ್ಲ, ಇದರಲ್ಲಿರುವಂತವ್ರು ಯಾರ್ದು ಕೂಡ ತಪ್ಪೇ ಇಲ್ಲ ಅಂತ ಹೇಳಿ
ಕ್ಲೀನ್ ಚೀಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾಳೆ ಹೈಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಲಿಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಜ್ಜಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸ್ತಾರೆ. ಮುಂದೇನು ಅಂತಂದ್ರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತ ಈ ನೋಟಿಸ್ ಅಲ್ಲಿ ಏನೇನ್ ಬಂದಿದೆಯಲ್ಲ ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕ್ಲೀನ್ ಚೀಟ್ ಅನ್ನ ಕೊಟ್ಟಿದ್ದಾರಲ್ಲ, ಸೊ ಇದಕ್ಕೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇದಕ್ಕೆ ಅವರು ಸಮಾಧಾನ ಆಗಿಲ್ಲ ಅಂತಂದ್ರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಬಹುದು ಅಂತಾನು ಕೂಡ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಿಡೋದು ಈಗ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಬಿಟ್ಟಿರುವಂತ ವಿಚಾರ. ಅವ್ರು ಏನ್ ಮಾಡ್ತಾರೆ ಅನ್ನೋದು ಒಟ್ಟಿನಲ್ಲಿ ನಾಳೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಕ್ಲೀನ್ ಚೀಟ್ ಎಂದೇ ಖ್ಯಾತಿ ಪಡೆದಿದ್ದಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮೂಡಾ ಹಗರಣ ತಲೆ ಬಿಸಿಯನ್ನ ಮಾಡ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ನಾಯಕರೇ ಒಂದು ವೇಳೆ ಮೂಡಾ ಹಗರಣದಲ್ಲಿ ಏನಾದ್ರೂ ಲೋಕಾಯುಕ್ತ ಅಧಿಕಾರಿಗಳು ಇವರಲ್ಲಿ ತಪ್ಪಿದೆ, ಇವ್ರದ್ದು ತಪ್ಪಿದೆ ಅಂತ ಹೇಳಿ ಏನಾದ್ರೂ ಪ್ರೂವ್ ಏನಾದ್ರೂ ಮಾಡ್ಬಿಟ್ರೆ ಅಥವಾ ಆ ಕೇಸ್ ನಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಆಗ ಅವ್ರಿಗೆ ಕಾನೂನಾತ್ಮಕವಾದಂತ ಶಿಕ್ಷೆ ಆಗತ್ತೆ. ಶಿಕ್ಷೆಗೆ ಒಳಪಡುವಂತಹ ವ್ಯಕ್ತಿ ಅವರು ಸಿಎಂ ಸ್ಥಾನದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಅವರು ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಸಿಎಂ ಗಾದಿಗೆ ರೆಡಿ ಆಗ್ಬೇಕಲ್ಲ ಅಂತ ಹೇಳಿ ಈಗ ಆಲ್ರೆಡಿ ತಯಾರಿಯನ್ನ ನಡೆಸಿದ್ರು ಕೆಲವೊಂದಿಷ್ಟು ನಾಯಕರು. ಸೊ ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಈಗ ನಿರಾಳವಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಸಿಎಂ ಸ್ಥಾನವನ್ನ ಅವರು ಮುಂದುವರಿಸಬಹುದು, ಅವರೇ ಸಿಎಂ ಆಗಿರ್ತಾರೆ. ಸೊ ಈಗ ಈ ಒಂದು ಪವರ್ ಶೇರಿಂಗ್ ಚರ್ಚೆಗೆ ಈಗ ಕಡಿವಾಣ ಬಿತ್ತು ಅಂತಾನು ಕೂಡ ಹೇಳ್ಬೋದು. ಅದರ ಜೊತೆಗೆ ಇಷ್ಟು ದಿನಗಳ ರಾಜಕೀಯ ಜೀವನದಲ್ಲಿ ಎಂದೆಂದಿಗೂ ಕೂಡ ಅವ್ರ ಮೇಲೆ ಒಂದು ಸಣ್ಣ ಒಂದು ಕಪ್ಪು ಚುಕ್ಕೆನೂ ಕೂಡ ಬಿದ್ದಿರ್ಲಿಲ್ಲ. ಸೊ ಈಗ ಮೂಡಾ ಕೇಸ್ ಏನಾಗುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಒಂದು ಟೆನ್ಷನ್ ಇತ್ತು. ಯಾಕೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಿಜಕ್ಕೂ ಒಳ್ಳೆಯವರ ಅಥವಾ ಅವರಲ್ಲಿ ಏನಾದ್ರೂ ತಪ್ಪಿದೆಯಾ ಅನ್ನೋದು ಕೂಡ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಂದಿರುವಂತ ಈ ಒಂದು ಲೋಕಾಯುಕ್ತ ರಿಪೋರ್ಟ್ ಅನ್ನ ನಾವು ನೋಡ್ತಾ ಇದ್ರೆ ಅವ್ರದ್ದು ತಪ್ಪೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಸ್ನೇಹಮಯಿ ಕೃಷ್ಣ ಅವರು ಇದನ್ನ ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ತೆಗೆದುಕೊಂಡು ಹೋಗ್ತಾರೆ, ಏನಾಗುತ್ತೆ ಕಾದ್ ನೋಡ್ಬೇಕಾಗತ್ತೆ. ಅದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಒಂದ್ ಕೇಳ್ಕೊಂಡಿದ್ರು ಹೈಕೋರ್ಟ್ಗೆ, ನನಗೆ ಸಿಬಿಐ ತನಿಖೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ರು, ಅದಕ್ಕೆ ಅವಕಾಶ ಮಾಡ್ಕೊಡಿ ಅಂದಿದ್ರು. ಸೊ ಈಗ ಸಿಬಿಐ ತನಿಖೆಗೆ ಏನಾದ್ರೂ ಕೊಡ್ತಾರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಏನಾದ್ರೂ ಸ್ನೇಹಮಯಿ ಕೃಷ್ಣ ಅವ್ರು ಹೋಗ್ತಾರ, ಇದೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಈಗ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಈಗ ಸಿಬಿಐ ತನಿಖೆಯಿಂದನೂ ಕೂಡ ಮುಕ್ತರಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ಅವರು ಅಂತಂದ್ರೆ ಈಗ ಹೈಕೋರ್ಟ್ ಮೊದಲದಾಗಿ ಲೋಕಾಯುಕ್ತ ರಿಪೋರ್ಟ್ ಬರ್ಲಿ ತಾಳಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವ್ರನ್ನ ಸ್ಟಾಪ್ ಮಾಡಿಸಿದ್ರು. ಸಿಬಿಐ ತನಿಖೆ ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು. ಸೊ ಸಿಬಿಐ ಟೆನ್ಷನ್ ಇಂದನೂ ಕೂಡ ಪಾರಾಗಿದ್ರು ಸಿದ್ದು. ಈಗ ಬಂದಿರುವಂತಹ ಒಂದು ರಿಪೋರ್ಟ್ ಅನ್ನ ನೋಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತ ಈ ಒಂದು ರಿಪೋರ್ಟ್ ನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಯಾವುದೇ ರೀತಿಯಾದಂತ ತಪ್ಪೇ ಮಾಡಿಲ್ಲ, ಮೂಡಾ ಕೇಸ್ ನಲ್ಲಿ ಅವ್ರಿಗೆ ಕ್ಲೀನ್ ಚೀಟ್ ಅಂತ ಏನು ಘೋಷಣೆ ಆತಲ್ಲ. ಸೊ ಈಗ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂತ ಟೆನ್ಷನ್ ಇಲ್ಲ. ಮುಂದೆ ನೋಡ್ಬೇಕಾಗತ್ತೆ ಸ್ನೇಹಮಯಿ ಕೃಷ್ಣ ಅವರು ಯಾವ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ, ಅದರ ಮೇಲೆ ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಹುಟ್ಟುಕೊಳ್ಬಹುದು. ಸದ್ಯಕ್ಕಂತೂ ಈಗ ಸಿಎಂ ಸಿದ್ದರಾಮಯ್ಯ ಅವರು ನಿರಾಳರಾಗಿದ್ದಾರೆ. ಅವರ ಒಂದು ಸಿಎಂ ಸ್ಥಾನವನ್ನ ಹೀಗೆ ಮುಂದುವರಿಸಲಿಕ್ಕೆ ಯಾವುದೇ ರೀತಿಯಾದಂತ ಅಭ್ಯಂತರ ಈಗ ಸದ್ಯಕ್ಕಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಒಟ್ಟಿನಲ್ಲಿ ಲೋಕಾಯುಕ್ತ ಸಂಸ್ಥೆನ ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರ ಅಂಡರ್ ಅಲ್ಲೇ ಲೋಕಾಯುಕ್ತ ಸಂಸ್ಥೆ ಬರುತ್ತೆ. ಸೊ ಹೀಗಾಗಿ ಅಧಿಕಾರಿಗಳೆಲ್ಲ ಸಿದ್ದು ಅವರ ಪರವಾಗಿ ಬ್ಯಾಟ್ ಬೀಸ್ತಾರೆ, ಅವರ ಪರವಾಗಿಯೇ ಒಂದು ನೋಟಿಸ್ ಅನ್ನ ಕೊಡ್ತಾರೆ, ಕ್ಲೀನ್ ಚಿಟ್ ಕೊಡ್ತಾರೆ ಅನ್ನೋದನ್ನ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಸೊ ಅದರಂತೆ ನಾವೇನ್ ಊಹೆ ಮಾಡಿದ್ವಿ ಅದರಂತೆಯೇ ಬಂದಿದೆ ಅಂತಾನು ಕೂಡ ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ತಮ್ಮ ರಾಜಕೀಯ ಜೀವನದಲ್ಲಿ ಇಟ್ಕೊಂಡಿರಲಿಲ್ಲ. ಮತ್ತೆ ಯಾವುದೇ ರೀತಿಯಾದಂತಹ ಹಗರಣ ಇನ್ ಯಾವುದೋ ಒಂದು ಕೇಸ್ ಈ ತರದ್ ಯಾವ್ದ್ರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಂಡಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಇದೊಂದು ಮೂಡಾ ಕೇಸ್ ಅವರ ತಲೆದಂಡ ಆಗಿತ್ತು. ಸೊ ಇದರಿಂದ ಪಾರಾಗಿರೋ ಕಾರಣಕ್ಕಾಗಿ ಒಳ್ಳೆಯವ್ರಿಗೆ ಒಳ್ಳೆಯ ಆಗುತ್ತೆ ಅಂತ ಹೇಳಿ ಅವರ ಅಭಿಮಾನಿಗಳು ಈ ರೀತಿ ಮಾತಾಡ್ಕೊಳ್ತಿದ್ದಾರೆ. ಏನೇನೆಲ್ಲ ಆಗುತ್ತೆ ಮುಂದೆ ಅನ್ನೋದನ್ನ ನಾವು ಕಾದ್ ನೋಡೋಣ. ಒಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮುಂದೆ ಯಾವ ಸ್ಟೆಪ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಟಕ ಕಾದಿದೆಯಾ ಅಥವಾ ಇಲ್ಲಿಗೆ ರಿಲೀಫ್ ಸಿಗ್ತಾ ಮುಂದೇನಾಗುತ್ತೆ ಕಾದ್ ನೋಡೋಣ. ಒಟ್ಟಿನಲ್ಲಿ ಈ ಒಂದು ರಿಪೋರ್ಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.